ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜೀವನದ ಎರಡನೇ ಭಾಗವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಲ್ಲ ಒಂದು ಹೊಸ ಪರಿಕಲ್ಪನೆಯ ಬಗ್ಗೆ ಮಾತಾಡೋಣ. ಇದು ಡಾಕ್ಟರ್ ಕೆರಿ ಬರ್ನ್ರೈಟ್ ಅವರ ಜಾಯ್ ಸ್ಪ್ಯಾನ್ ಅನ್ನೋ ಪುಸ್ತಕದಿಂದ ಸ್ಫೂರ್ತಿ ಪಡೆದಿದ್ದು. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ವಯಸ್ಸಾಗೋದು ಅಂದ್ರೆ ಬರೀ ಕುಸಿತ, ಎಲ್ಲವನ್ನೂ ಕಳ್ಕೊಳ್ಳುವಂಥದ್ದು ಅಷ್ಟೇನಾ? ಸಮಾಜದಲ್ಲಿ ಹೆಚ್ಚಾಗಿ ಇದೇ ತರಹದ ಒಂದು ನೆಗೆಟಿವ್ ಚಿತ್ರಣ ಇದೆ ಅಲ್ವಾ? ಆದರೆ ಈ ಕಥೆನೇ ನಾವು ಬದಲಾಯಿಸಬಹುದಾ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಮೂಲ. ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ವಯಸ್ಸಾಗೋದ್ರ ಬಗ್ಗೆ ನಮಗಿರೋ ಭಯದ ಬಗ್ಗೆ ಮಾತಾಡೋಣ. ಆಮೇಲೆ ಜಾಯ್ ಸ್ಪ್ಯಾನ್ ಅನ್ನ ಒಂದು ಹೊಸ ದೃಷ್ಟಿಕೋನವನ್ನ ನೋಡೋಣ. ಅದರ ಪ್ಲಸ್ ಪಾಯಿಂಟ್ಸ್ ಏನು, ಅದಕ್ಕಿರೋ ವಿಮರ್ಶೆಗಳೇನು ಅಂತಾನೂ ನೋಡೋಣ. ನಂತರ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳನ್ನು ಗುರುತಿಸಿ ಕೊನೆಗೆ ಈ ಜಾಯ್ ಸ್ಪ್ಯಾನ್ ಅನ್ನೋ ಐಡಿಯಾನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ನೋಡೋಣ. ಸರಿ, ನಮ್ಮ ಮೊದಲನೇ ಭಾಗ ವಯಸ್ಸಾಗೋದ್ರ ಬಗ್ಗೆ ನಮ್ಗಿರೋ ಭಯ. ಜಾಯ್ ಸ್ಪ್ಯಾನ್ ಪರಿಕಲ್ಪನೆ ಇದೇ ಮೂಲಭೂತ ಸಮಸ್ಯೆಗೆ ಒಂದು ಪರಿಹಾರ ಕೊಡೋಕೆ ಪ್ರಯತ್ನಿಸ್ತೆ. ನಮ್ಮ ಸುತ್ತಮುತ್ತ ಮಾತಾಡೋದನ್ನ ಕೇಳಿದ್ರೆ, ಮೀಡಿಯಾದಲ್ಲಿ ನೋಡಿದ್ರೆ ವಯಸ್ಸಾದಂತೆ ನಮ್ಮ ಶಕ್ತಿ, ಚೈತನ್ಯ ಎಲ್ಲವೂ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಈ ಮಾತುಗಳನ್ನ ಪದೇ ಪದೇ ಕೇಳಿ ನಮ್ಮ ನಿರೀಕ್ಷೆಗಳೇ ಕಡಿಮೆ ಆಗ್ಬಿಡುತ್ತೆ. ಒಂದು ರೀತಿ ನಿರಾಶೆ ಹುಟ್ಕೊಳ್ಳುತ್ತೆ. ಆದ್ರೆ ಇದಕ್ಕೆ ಒಂದು ಪರ್ಯಾಯ ದೃಷ್ಟಿಕೋನ ಇದೆ. ಅದೇನು ಅಂತ ಈಗ ನೋಡೋಣ. ಓಕೆ, ಈಗ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಹೋಗೋಣ. ಇಲ್ಲಿ ನಾವು ಈ ಪುಸ್ತಕದ ಮುಖ್ಯ ಪರಿಕಲ್ಪನೆಯಾದ ಜಾಯ್ ಸ್ಪ್ಯಾನ್ ಬಗ್ಗೆ ಮಾತಾಡ್ತೀವಿ. ಇದು ಬರೀ ಒಂದು ಪದ ಅಲ್ಲ, ಬದಲಾಗಿ ಇದೊಂದು ಹೊಸ ಜೀವನ ದೃಷ್ಟಿ. ಸಾಮಾನ್ಯವಾಗಿ ನಾವು ಲೈಫ್ ಸ್ಪ್ಯಾನ್ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಎಷ್ಟು ವರ್ಷ ಬದುಕಿದ್ವಿ ಅಂತ. ಆಮೇಲೆ ಹೆಲ್ತ್ ಸ್ಪ್ಯಾನ್ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಎಷ್ಟು ವರ್ಷ ಆರೋಗ್ಯವಾಗಿ ಇದ್ವಿ ಅಂತ. ಆದ್ರೆ ಜಾಯ್ ಸ್ಪ್ಯಾನ್ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಇದು ನಾವು ಎಷ್ಟು ಸಂತೋಷವಾಗಿ, ಎಷ್ಟು ಅರ್ಥಪೂರ್ಣವಾಗಿ ಬದುಕಿದ್ವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಅಂದ್ರೆ ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಬದುಕಿದ ವರ್ಷಗಳಲ್ಲಿ ಜೀವನದ ಗುಣಮಟ್ಟ ಹೇಗಿತ್ತು ಅನ್ನೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ. ಹಾಗಾದ್ರೆ ಈ ಜಾಯ್ ಸ್ಪ್ಯಾನ್ ಅಂದ್ರೆ ಕರೆಕ್ಟಾಗೇನು? ಇದು ಕೇವಲ ಕಾಯಿಲೆ ಇಲ್ಲದೆ ಇರೋದಲ್ಲ. ಇದಕ್ಕಿಂತ ಹೆಚ್ಚಾಗಿ ಇದು ಒಂದು ಸಕ್ರಿಯವಾದ ಸ್ಥಿತಿ. ಅಂದ್ರೆ ಜೀವನದಲ್ಲಿ ಒಂದು ತೃಪ್ತಿ ಇರೋದು, ಒಳ್ಳೆ ಸಂಬಂಧಗಳನ್ನೇ ಇಟ್ಕೊಂಡಿರೋದು, ಜೀವನಕ್ಕೊಂದು ಅರ್ಥ, ಒಂದು ಉದ್ದೇಶ ಇರೋದು, ಮತ್ತು ನಾವು ಸತತವಾಗಿ ಬೆಳೀತಾ ಇರೋದು. ಈ ಮಾತು ನಿಜಕ್ಕೂ ತುಂಬಾ ಪವರ್ಫುಲ್ ಆಗಿದೆ ಅಲ್ವಾ? ನಿಮಗೆ ನೀವೇ ಗೋಚರಿಸುವಂತೆ ಇರುವುದು ಅಂದ್ರೆ ನಮ್ಮನ್ನ ನಾವು ಕಳ್ಕೊಳ್ಳೋದೆ, ಕೊನೆಯ ಕ್ಷಣದವರೆಗೂ ನಮ್ಮತನವನ್ನ, ನಮ್ಮ ಜೊತೆಗಿನ ನಮ್ಮ ಸಂಪರ್ಕವನ್ನ ಉಳಿಸ್ಕೊಳ್ಳೋದು. ಇದೇ ಜಾಯ್ ಸ್ಪ್ಯಾನ್ ತತ್ವದ ಹಿಂದಿರೋ ಆಳವಾದ ಧ್ಯೇಯ. ಸರಿ, ಈಗ ಈ ಪರಿಕಲ್ಪನೆಯನ್ನ ಒಂದು ಬ್ಯಾಲೆನ್ಸ್ಡ್ ಆಗಿರೋ ದೃಷ್ಟಿಕೋನದಿಂದ ನೋಡೋಣ. ಇದರ ಒಳ್ಳೆ ಅಂಶಗಳು ಯಾವುವು ಮತ್ತು ಇದರಲ್ಲಿ ಇನ್ನೂ ಏನಾದರೂ ಸುಧಾರಣೆಗೆ ಅವಕಾಶ ಇದೆಯಾ ಅಂತಾನೂ ಚರ್ಚೆ ಮಾಡೋಣ. ಇದರಿಂದ ನಮ್ಗೊಂದು ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಈ ಐಡಿಯಾದ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ವಯಸ್ಸಾಗೋದನ್ನ ಒಂದು ಸಮಸ್ಯೆಯಾಗಿ ನೋಡದೆ ಅದನ್ನೊಂದು ಬೆಳವಣಿಗೆಯ ಅವಕಾಶವಾಗಿ ನೋಡುತ್ತೆ. ವೈಜ್ಞಾನಿಕ ವಿಚಾರಗಳನ್ನ ಮತ್ತು ಜೀವನದ ಅನುಭವಗಳನ್ನ ತುಂಬಾ ಚೆನ್ನಾಗಿ ಒಟ್ಟಿಗೆ ತರುತ್ತೆ. ಇನ್ನೂ ಮುಖ್ಯವಾಗಿ ಇದು ಬರೀ ಥಿಯರಿ ಹೇಳೋದಿಲ್ಲ, ನಮ್ಮ ದಿನನಿತ್ಯದ ಜೀವನದ ಸವಾಲುಗಳನ್ನು ಎದುರಿಸೋಕೆ ಪ್ರಾಕ್ಟಿಕಲ್ ಟಿಪ್ಸ್ ಕೂಡ ಕೊಡುತ್ತೆ. ಆದರೆ ಕೆಲವು ವಿಮರ್ಶೆಗಳು ಇವೆ, ಅವುಗಳನ್ನು ನೋಡೋಣ. ಈ ಪುಸ್ತಕದಲ್ಲಿ ಹೆಚ್ಚಾಗಿ ವೈಯಕ್ತಿಕ ಕಥೆಗಳು ಮತ್ತೆ ಅನುಭವಗಳ ಮೇಲೆ ಹೆಚ್ಚು ಗಮನ ಕೊಡಲಾಗಿದೆ. ಇಲ್ಲಿ ಕೊಟ್ಟಿರೋ ಉದಾಹರಣೆಗಳು ಹೆಚ್ಚಾಗಿ ವೆಸ್ಟರ್ನ್ ಕಲ್ಚರ್ಗೆ ಸಂಬಂಧಿಸಿದ್ದು. ಹಾಗೆ ಜಾಯ್ ಸ್ಪ್ಯಾನ್ ಅನ್ನೋ ನಮ್ಮ ಸಂತೋಷದ ಮಟ್ಟವನ್ನು ಅಳಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಗೈಡೆನ್ಸ್ ಇಲ್ಲ. ಈ ವಿಮರ್ಶೆಗಳು ನಮ್ಗೆ ಈ ಪರಿಕಲ್ಪನೆಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡ್ತವೆ. ಓಕೆ, ಈಗ ಥಿಯರಿಯಿಂದ ಪ್ರಾಕ್ಟಿಕಲ್ ವಿಚಾರಗಳಿಗೆ ಬರೋಣ. ವಯಸ್ಸಾದಂತೆ ಜನರು ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳನ್ನ ಗುರ್ತಿಸೋಣ ಮತ್ತು ಜಾಯ್ ಸ್ಪ್ಯಾನ್ ತತ್ವಗಳು ಅವುಗಳನ್ನ ಸರಿಪಡಿಸೋಕೆ ಹೇಗೆ ಸಹಾಯ ಮಾಡುತ್ತವೆ ಅಂತ ನೋಡೋಣ. ಇಲ್ಲಿರೋ ಕೆಲವು ಸಾಮಾನ್ಯ ತಪ್ಪುಗಳನ್ನ ನೋಡಿ. ಮೊದಲನೇದು, ವಯಸ್ಸಾಗೋದನ್ನ ಕುಸಿತ ಅಂತಾನೆ ಅಂದ್ಕೊಳ್ಳೋದು. ಜಾಯ್ ಸ್ಪ್ಯಾನ್ ಹೇಳೋದು ಇಲ್ಲ, ಅದನ್ನೊಂದು ಬೆಳವಣಿಗೆ ಅಂತ ನೋಡಿ. ಎರಡನೇದು, ಬರೀ ದೈಹಿಕ ಆರೋಗ್ಯದ ಬಗ್ಗೆನೇ ತಲೆಕೆಡಿಸ್ಕೊಳ್ಳೋದು. ಆದ್ರೆ ನಮ್ಮ ಭಾವನಾತ್ಮಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಮೂರನೇದು, ಎಲ್ಲರಿಂದ ದೂರ ಆಗಿ ಒಂಟೆಯಾಗಿರೋದು. ಇದಕ್ಕೆ ಪರಿಹಾರ ನಮ್ಮ ಸಮುದಾಯದ ಜೊತೆ, ಜನರ ಜೊತೆ ಸಂಪರ್ಕದಲ್ಲಿರೋದು. ಇನ್ನು ಕೊನೆಯದಾಗಿ, ನಮ್ಮನ್ನ ಬೇರೆಯವರ ಜೊತೆ, ಅದರಲ್ಲೂ ಯುವಕರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು. ಅದರ ಬದಲು ನಮ್ಮದೇ ಆದ ಮಾನದಂಡಗಳ ಮೇಲೆ ನಮ್ಮ ಪ್ರಗತಿಯನ್ನ ಅಳೆಯಬೇಕು. ಸರಿ, ನಾವು ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ವಿಭಾಗಕ್ಕೆ ಬಂದಿದ್ದೀವಿ. ಈ ಎಲ್ಲ ಐಡಿಯಾಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಇಲ್ಲಿದೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್. ಈ ಆಕ್ಷನ್ ಪ್ಲಾನ್ ಅನ್ನೋದು ಒಂದು ಪಯಣದ ಹಾಗೆ. ಇದು ಒಂದೇ ದಿನದಲ್ಲಿ ಆಗೋ ಬದಲಾವಣೆ ಖಂಡಿತ ಅಲ್ಲ.
ಮೊದಲಿಗೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರು ಮಾಡಿ. ಆಮೇಲೆ ನಿಮ್ಮ ದಾರಿಯಲ್ಲಿರೋ ಅಡೆತಡೆಗಳು ಏನು ಅಂತ ಗುರುತಿಸಿ. ತಾಳ್ಮೆ, ಹೊಂದಾಣಿಕೆಯಂತಹ ಆಂತರಿಕ ಶಕ್ತಿಗಳನ್ನ ಬೆಳೆಸ್ಕೊಳ್ಳಿ. ಅರ್ಥಪೂರ್ಣ ಸಂಬಂಧಗಳನ್ನ ಗಟ್ಟಿಗೊಳಿಸಿ. ಜೀವನದ ಸಂತೋಷದ ಕ್ಷಣಗಳನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿ ಮತ್ತು ಆಗಾಗ ನಿಮ್ಮ ಪ್ರಗತಿಯನ್ನ ಪರಿಶೀಲಿಸ್ತಾ ಬೇಕಾದ ಬದಲಾವಣೆ ಮಾಡ್ಕೊಳ್ಳಿ. ಇದೊಂದು ನಿರಂತರವಾದ ಅಭ್ಯಾಸ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯನ್ನ ಒಂದು ಕ್ರಿಯೆಯಾಗಿ ಬದಲಾಯಿಸೋಕೆ ಇಲ್ಲೊಂದು ಪ್ರಶ್ನೆ. ನಮ್ಮ ಭವಿಷ್ಯದ ಸಂತೋಷಮಯ ಜೀವನಕ್ಕಾಗಿ ನಮ್ಮ ಜಾಯ್ ಸ್ಪ್ಯಾನ್ ಅನ್ನ ಹೆಚ್ಚಿಸ್ಕೊಳ್ಳೋಕೆ ಇವತ್ತು ನಾವು ತೆಗೆದುಕೊಳ್ಳಬಹುದಾದ ಆ ಒಂದು ಸಣ್ಣ ಹೆಜ್ಜೆ ಯಾವುದು? ಇದ್ರ ಬಗ್ಗೆ ಯೋಚಿಸಿ.